ಮಧ್ಯಸ್ಥಿಕೆಯ ರಹಸ್ಯ ಬಯಲು. ಪಾಕಿಸ್ತಾನ ಈಗ ಕಮಿಷನ್ ಏಜೆಂಟ್. ಇತಿಹಾಸದುದ್ದಕ್ಕೂ ಪಾಕ್ ಮಾಡಿದ್ದು ಇದನ್ನೇ. ನೀವು ಎಂದಾದರೂ ತಹಸೀಲ್ದಾರ್ ಕಚೇರಿ ಅಥವಾ ಆರ್ಟಿಒ ಕಚೇರಿಗೆ ಹೋಗಿದ್ದೀರಾ? ಅಲ್ಲಿ ನಿಮಗೆ ಒಂದು ವಿಶೇಷ ಜೀವಿಯ ದರ್ಶನವಾಗುತ್ತೆ. ಅವರನ್ನು ನಾವು ಸಾಮಾನ್ಯವಾಗಿ ಬ್ರೋಕರ್ ಅಥವಾ ಮಧ್ಯವರ್ತಿ ಅಂತ ಕರಿತೀವಿ. ಲೈಸೆನ್ಸ್ ಬೇಗ ಬೇಕೆ? ನಿಮ್ಮ ಫೈಲ್ ಮುಂದೆ ಹೋಗ್ಬೇಕೆ? ಈ ಬ್ರೋಕರ್ಗಳು ಕಮಿಷನ್ ಪಡೆದು ಕೆಲಸ ಮಾಡಿಕೊಡ್ತಾರೆ. ಇವರು ನಿಮ್ಮಿಂದಲೂ ಕಮಿಷನ್ ತಿಂತಾರೆ, ಆ ಕಡೆಯಿಂದಲೂ ಪಾಲನ್ನು ಪಡಿತಾರೆ. ಆದ್ರೆ ನೆನಪಿಡಿ, ಕೇಸ್ನ ತೀರ್ಪಿನ ಮೇಲೆ ಇವರಿಗೆ ಯಾವುದೇ ಹಿಡಿತ ಇರೋದಿಲ್ಲ. ಇವರ ಕೆಲಸ ಕೇವಲ ಮಧ್ಯಸ್ಥಿಕೆ ವಹಿಸೋದು ಮತ್ತು ಹಣ ಮಾಡುವುದು ಮಾತ್ರ. ಈಗ ಈ ಕಥೆಯನ್ನು ಸರ್ಕಾರಿ ಕಚೇರಿಗಳಿಂದ ಹೊರಗೆ ತಂದು ಜಾಗತಿಕ ರಾಜಕೀಯದ ವೇದಿಕೆಗೆ ಹಾಕೋಣ. ಅಲ್ಲಿಯೂ ನಮಗೊಬ್ಬ ದೊಡ್ಡ ಮಟ್ಟದ ಕಮಿಷನ್ ಏಜೆಂಟ್ ಕಾಣಿಸ್ತಾನೆ. ಎರಡು ದೇಶಗಳ ನಡುವೆ ಬ್ರೋಕರ್ ಆಗಿ ನಿಂತು ಕಮಿಷನ್ ಹೊಡೆಯುವುದೇ ಇವನ ಇತಿಹಾಸ. ಆ ದೇಶ ಬೇರೆ ಯಾವುದೂ ಅಲ್ಲ, ಅದುವೇ ಪಾಕಿಸ್ತಾನ. ಇತ್ತೀಚೆಗೆ ಪಾಕಿಸ್ತಾನದ ಇಸ್ಲಾಮಾಬಾದಿನಲ್ಲಿ ಶಾಂತಿ ಮಾತುಕತೆ ನಡೆದದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಮೆರಿಕ, ಇರಾನ್ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಈಗಿನ ಬಿಸಿ ಬಿಸಿ ಸುದ್ದಿ ಏನೆಂದರೆ, ಸೌದಿ ಅರೇಬಿಯಾ ಮತ್ತು ಖತಾರ್ ಜಂಟಿಯಾಗಿ ಪಾಕಿಸ್ತಾನಕ್ಕೆ $5 ಬಿಲಿಯನ್ ಅಂದರೆ ಸುಮಾರು 42,000 ಕೋಟಿ ರೂಪಾಯಿಗಳ ಭಾರೀ ಸಹಾಯಧನ ನೀಡುತ್ತಿವೆ. ಆದರೆ ಇದು ಸುಮ್ಮನೆ ನೀಡುತ್ತಾ ಇರೋ ಹಣವಲ್ಲ. ಈ ಶಾಂತಿ ಮಾತುಕತೆಯನ್ನು ಆಯೋಜಿಸಿದ್ದಕ್ಕೆ ಪಾಕಿಸ್ತಾನಕ್ಕೆ ಸಿಗ್ತಾ ಇರೋ ಬ್ರೋಕರೇಜ್. ಈ ಹಣದಿಂದ ಪಾಕಿಸ್ತಾನ ತನ್ನ ಆರ್ಥಿಕತೆಗೆ ಒಂದಷ್ಟು ಶಕ್ತಿ ತುಂಬಬಹುದು. ಅಲ್ಲದೆ ಯುಎಇಗೆ ನೀಡಬೇಕಾದ ಸಾಲವನ್ನು ತೀರಿಸಬಹುದು. ಅಂದರೆ ಒಂದು ದೇಶದ ಸಾಲ ತೀರಿಸಲು ಇನ್ನೊಂದು ದೇಶದಿಂದ ಕಮಿಷನ್. ಇತಿಹಾಸದ ಪುಟಗಳಲ್ಲಿ ಪಾಕಿಸ್ತಾನದ ಬ್ರೋಕರಿಂಗ್. 1950ರ ದಶಕದಲ್ಲಿ ಜಗತ್ತು ಅಮೆರಿಕ ಮತ್ತು ಸೋವಿಯತ್ ರಷ್ಯಾ ಎಂದು ಎರಡು ಭಾಗವಾಯಿತು. ಭಾರತ ಯಾರ ಪಕ್ಷವನ್ನು ವಹಿಸದೆ ತಟಸ್ಥ ನೀತಿ ಅನುಸರಿಸಿತು. ಆದರೆ ಪಾಕಿಸ್ತಾನ ಇದನ್ನು ಒಂದು ವ್ಯವಹಾರದ ಅವಕಾಶವಾಗಿ ಕಂಡಿತು. ಅಮೆರಿಕಾದ ತೊಡೆ ಮೇಲೆ ಕುಳಿತು ಕಮಿಷನ್ ತಿನ್ನಲು ಪಾಕಿಸ್ತಾನ ಮುಂದಾಯಿತು. ನಾವು ಕಮ್ಯುನಿಸಂ ತಡೆಯುತ್ತೇವೆ, ರಷ್ಯಾಗೆ ಸಮುದ್ರದ ಹಾದಿ ಸಿಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಅಮೆರಿಕಾಗೆ ಆಗ ಪಾಕಿಸ್ತಾನ ಭರವಸೆ ನೀಡಿತು. ಇದಕ್ಕಾಗಿ 1954ರಿಂದ 1964ರವರೆಗೆ ಅಮೆರಿಕಾದಿಂದ ಸುಮಾರು $3.2 ಬಿಲಿಯನ್ ನೆರವು ಪಡೆಯಿತು. ಇಂದಿನ ಲೆಕ್ಕದಲ್ಲಿ ಇದು 28,000 ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕ. ಸೋವಿಯತ್ ಅಫ್ಘಾನಿಸ್ತಾನ್ ಯುದ್ಧದಲ್ಲಿ ಮುಜಾಹಿದ್ದೀನ್ ತರಬೇತಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಕ್ಕೆ ಅಮೆರಿಕಾದಿಂದ ಕಮಿಷನ್. ಹೆನ್ರಿ ಕಿಸಿಂಜರ್ ಅವರ ಚೀನಾ ಗುಪ್ತ ಭೇಟಿಯಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ಅಮೆರಿಕ ಮತ್ತು ಚೀನಾ ಎರಡೂ ಕಡೆಯಿಂದ ಹಣ. ಇತ್ತೀಚೆಗೆ ಇರಾನ್ ಅಮೆರಿಕ ಮಾತುಕತೆಯಲ್ಲಿ ಬ್ರೋಕರ್ ಪಾತ್ರಕ್ಕೆ $5 ಬಿಲಿಯನ್ ಅಂದರೆ 42,000 ಕೋಟಿ ಲೋನ್ ರೂಪದ ಸಹಾಯಧನ. ಹೀಗೆ ಹಸಿವಿನಿಂದ ಕಂಗಾಲಾಗಿರುವ ಪಾಕಿಸ್ತಾನಕ್ಕೆ ಈಗ ಬ್ರೋಕರೇಜ್ ಒಂದೇ ದಾರಿ ಎಂಬಂತಾಗಿದೆ. ಇಂತಹ ದೇಶದ ಮಧ್ಯಸ್ಥಿಕೆಗೆ ಯಾವ ಮಟ್ಟದ ಬೆಲೆ ಇದೆ ಎನ್ನುವುದನ್ನು ಭಾರತದ ಕೆಲವು ಪ್ರಗತಿಪರರು ಅರಿಯಬೇಕಿದೆ.